ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದೊಡ್ಡತಿ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಆಹಾರ ಸೇವಿಸಿ ಅಸ್ವಸ್ಥರಾಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿರುವ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಮುಕ್ತಾರ್ ಪಟೇಲ್ ಅವರು ವಿಚಾರಣೆಯನ್ನು ಮಾಡಿದ್ದಾರೆ. ಆಸ್ಪತ್ರೆ ಭೇಟಿ ನೀಡಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಮುಕ್ತಾರ್ ಪಟೇಲ್ ಅವರು ಈಗಾಗಲೇ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಮಾತನಾಡಿದ್ದೇನೆ. ಇರುವ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೇವೆ. ಇದರ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಲಾಗುತ್ತದೆ ಎಂದು ಸಚಿವರು ಕೂಡ ತಿಳಿಸಿದ್ದಾರೆ. ಒಳ್ಳೆಯ ಶಾಸಕರು ಇದ್ದಾರೆ. ಸೂಕ್ತವಾದ ತನಿಖೆ ನಡೆಸಿ ತಪ್ಪು ಆದಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಿದರು. ಮತ್ತು ಚಿಲ್ಡ್ರನ್ ಸ್ಪೆಷಲಿಸ್ಟ್ಗೆ ಮತ್ತು ಸ್ವತಃ DHO ಅವರಿಗೆ ಇಲ್ಲಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ಇದರಲ್ಲಿ 33 ಜನ ಅಲ್ಲಿ ಒಂದು 5 ಜನಕ್ಕೆ ಗುಲ್ಬರ್ಗ ರೆಫರ್ ಮಾಡಿದ್ದಾರೆ. ಈಗ ಒಂದು ಅರ್ಧ ತಾಸು ಮೊದಲು ಒಳಗಡೆ ನಾವು DHO ಮುಖಾಂತರ ಮತ್ತು ಅಲ್ಲಿ ಇದ್ದಂಥ ಡಾಕ್ಟರ್ಸ್ಗೆ ನಾವು ಇದು ಸುದ್ದಿ ತಗೊಂಡಾಗ ಅಲ್ಲಿನವರು ಸ್ಟೇಬಲ್ ಆಗಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಅವರೆಲ್ಲ ಸರಿಯಾಗಿದ್ದಾರೆ ಮತ್ತು ಯಾರಿಗೇನು ತೊಂದರೆ ಆಗಿಲ್ಲ. ಮತ್ತು ಫುಡ್ ಪಾಯ್ಸನ್ ಆಗಿದೆ ಏನಾಗಿದೆ ಈ ವಿಷಯ ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ. ಅದು ಒಂದು ವೇಳೆ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಥವಾ ಯಾರಾದರೂ ಅದಕ್ಕೆ ದೋಷ ಇದ್ದಾರೆ ಅಂದರೆ ಅದು ಸಹಜವಾಗಿ ನಮ್ಮ ಅಂಥ ನಾಯಕರು ಇದ್ದಾರೆ, ನಮ್ಮ ಸಚಿವರಿದ್ದಾರೆ, ಅಂಥದ್ದು ನಾವು ಎಲ್ಲೂ ಮನ್ನಣೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಈ ಘಟನೆ ಎಷ್ಟು ಗಂಟೆಗೆ ಆಗಿದೆ? ಎಷ್ಟು ಜನರಿಗೆ? ನಮಗೂ ಸುದ್ದಿ ಗೊತ್ತಾಗಿದ್ದು 9:30. ಟೋಟಲ್ ಎಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಏರ್ಪೇರಾಗಿದೆ ಸರ್? ಇಲ್ಲಿ ನಾವು ಒಳಗಡೆ ಇನ್ಫಾರ್ಮೇಷನ್ ತಗೊಂಡಾಗ ಇಲ್ಲಿ 35 ಜನ ಇದ್ದಾರೆ. ಅದರಲ್ಲಿ 5 ಜನನು ಗುಲ್ಬರ್ಗ ರೆಫರ್ ಮಾಡಿದ್ದಾರೆ. ಆ ರೆಫರ್ ಮಾಡಿದ ಜನರದ್ದು ಆರೋಗ್ಯ ಸ್ಟೇಬಲ್ ಇದೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಮುಕ್ತಾರ್ ಅಹಮದ್ ಪಟೇಲ್ ಅಂತೇಳಿ. ಮಲ್ಲಿಕಾರ್ಜುನ್ ಕಾಳಿಗೆ ಅವರಿದ್ದಾರೆ, ಶೀಲಕಾಶಿ ಅವರಿದ್ದಾರೆ, ನಮ್ಮ ಸಂತೋಷ್ ಅವರಿದ್ದಾರೆ, ಮತ್ತು ಸಂಜು ಬುಳ್ಕರ್ ಇದ್ದಾರೆ, ಸೂರಜ್ ಇದ್ದಾರೆ, ನಜೀರ್ ಅವರಿದ್ದಾರೆ, ಬಾಬು ಅವರಿದ್ದಾರೆ, ಮತ್ತು ನೈಮ್ ಅವರಿದ್ದಾರೆ, ಅನೇಕ ಮನಾನ್ ಅವರಿದ್ದಾರೆ, ನಮ್ಮೆಲ್ಲ ಮಿತ್ರರಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಏನು ಅವಶ್ಯಕತೆ ಇಲ್ಲ ಸರ್. ನೀವು ಈ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಸಮಸ್ಯೆ ಆಗಿದೆಲ್ಲ, ಪೇರೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತಾವು ಇಲ್ಲಿ ತುಂಬ ಗಾಬರಿ ಆಗಿದ್ದಾರೆ. ಇಲ್ಲ ಸುತ್ತಮುತ್ತ ತುಂಬ ದೂರದಿಂದ ಕರೆಗಳು ಬರ್ತಾ ಇದ್ದಾವೆ, ನಿರಂತರ ಹಾಸ್ಪಿಟಲ್ ಬರ್ತಾ ಇದ್ದಾರೆ, ನಾವೆಲ್ಲ ಇಲ್ಲಿ ಸೇರಿದಂಥ ಭಯಭೀತರಾಗಿದ್ದಾರೆ ಅವರು. ಹೌದು, ನಾವೆಲ್ಲ ಇಲ್ಲಿ ಸೇರಿದಂಥ ಕಾರ್ಯಕರ್ತರು ಆ ಹುಡುಗರು ಬೇರೆ ಹುಡುಗರಲ್ಲ, ನಮ್ಮರೇ ಹುಡುಗರು, ನಮ್ಮ ಸ್ವತಃ ಹುಡುಗರು ಅಂತ ತಿಳ್ಕೊಂಡೆ ಆ ಕಾಳಜಿಯಿಂದ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಬದ್ಧತೆಯಿಂದ ಅದಕ್ಕೆ ನಿಂತಿದ್ದೇವೆ. ಇನ್ನು ಎಷ್ಟು ಸಮಯದಿಂದ ಅವರೆಲ್ಲ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಲ್ಲ ಅಲ್ಲಿವರೆಗೆ ನಾವು ಅವರ ಆರೋಗ್ಯ ಸಲುವಾಗಿ ನಾವು ನಿಲ್ಲಿರ್ತೀವಿ. ಅವ್ರು ಯಾರಾರ್ದು ಹಿರಿಯವರು ಮತ್ತು ಅವರ ತಂದೆ ತಾಯಿ ಇದ್ದರೆ ಆತಂಕ ಪಡೋದು ಅವಶ್ಯಕತೆ ಇಲ್ಲ ಅಂತೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡುತ್ತೇನೆ. सर ये चितापुर तालुका दुंडोती जो चितापुर में आता है सर, अभी तक उसके ऊपर कुछ भी एक्शन नहीं हुआ. पानी का बहुत हद से ज़्यादा प्रॉब्लम है वहाँ पर. एक्शन नहीं हुआ. स्टार्टिंग से प्रॉब्लम है पानी का. नहीं, ऐसा तो कोई कंप्लेंट हमारी नज़र में आया नहीं. क्यों वो तो पानी जितने भी 10 बोरिंग मारे अभी तक पानी नहीं लगा. और पानी नहीं लगने के बाद उसको क्या कर सकते हैं? पाइपलाइन भी नहीं कर रहे. मतलब पाइपलाइन करने वाले तो दुंडोती वाले वहाँ पे पाइपलाइन करने नहीं दे रहे. ग्राम पंचायत का प्रॉब्लम है, कभी खेतों का प्रॉब्लम आता, कभी कभी पब्लिक बच्चों को ये अपने बच्चे समझकर वो पाइप लाइन डालने के लिए वो कोशिश करना चाहिए. क्योंकि इससे पहले उसके पाइपलाइन डालने के लिए मोरारजी देसाई का आज का स्कीम नहीं है. कम से कम 6-7 साल पहले माननीय सचिव जब IRDP के मिनिस्टर थे जब भी उसको फंड डाले हुए हैं. लेकिन कुछ खेत वाले वो पाइपलाइन जाने के लिए दे रहे नहीं. उसका फिर वो आगे प्रोसीजर है उसका लैंड एक्वेशन करने का, उसको कीमत देने का, ये प्रोसीजर थोड़ा लंबा जाता है. ಸೊ ನಿರಂತರವಾಗಿ ಚಿತ್ತಾಪುರ ತಾಲೂಕಿನಲ್ಲಿ ಇರತಕ್ಕಂಥ ಹಾಸ್ಟೆಲ್ಗಳ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ತಮ್ಮ ಗಮನಕ್ಕೆ ಇರ್ಬೋದು, ಮಲ್ಕೇಡ್ ಸೇಡಂ ರೋಡು ಅಲ್ಲಿ ಅಂಬೇಡ್ಕರ್ ವಸತಿ ನಿಲಯ ಹುಡುಗರು ಬೆಳಗ್ಗೆ ಬಂದು ಪ್ರತಿಭಟನೆ ಮಾಡಿ ರೋಡಿಗಿಳಿದು ಸರ್. ಅಲ್ಲಿ ಸುಮಾರು ವರ್ಷಗಳಿಂದ ಇದೇ ಸಮಸ್ಯೆ ಇದೆ. ಶಾಶ್ವತ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ? ಇಲ್ಲ, ಅದು ತಮ್ಮ ಗಮನಕ್ಕೆ ಬಂದಿದ್ದು ನಿಜ, ನಮ್ಮ ಗಮನಕ್ಕೂ ಬಂದಿದೆ. ಅದು ಮಾನ್ಯ ಸಚಿವರ ಕಿವಿಗೆ ಮುಟ್ಟಿಸಿದ್ದೇವೆ. ಅದು ರೀಸೆಂಟ್ಲಿ ಭಾಳ ಅಂದರೆ ಒಂದು ವಾರದಲ್ಲಿ ಇದ್ದಂಥ ವ್ಯವಸ್ಥೆ ಪೂರ್ತಿ ಚೇಂಜ್ ಆಗ್ತಾ ಇದೆ. ನೀವೇನು ಹೇಳ್ತಾ ಇದ್ದೀರಪ್ಪ ಅಂತಂದ್ರೆ ಆಡಳಿತ ಮಂಡಳಿ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ತೀರಿ, ಮುಂದೆ ಈ ರೀತಿ ಘಟನೆ ಆಗದಂತೆ ವಿದ್ಯಾರ್ಥಿ ಜೀವನಗಳು ಏನಪ್ಪ ಅಂದ್ರೆ ನೀವು ಪ್ರೇರಣೆ ಕೊಡ್ತೀರಂತ? 100% ಅದಕ್ಕೆ ನಾವೆಲ್ಲ ಆ ರೀತಿ ಆಗಲಾರ್ದನ್ನು ನೋಡುವಂಥ ಜವಾಬ್ದಾರಿ ನಾವು ಹೊರಲಿಕ್ಕೆ ತಯಾರಿದ್ದೇವೆ.